ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ರಿಲೇಶನ್ಶಿಪ್ ಚೆನ್ನಾಗಿಲ್ವಾ, ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ. ತುಂಬಾ ಜನ ಕರೆ ಮಾಡಿ ಕೇಳ್ತಾ ಇರ್ತೀರಾ, ನಮ್ಮಿಬ್ಬರಲ್ಲಿ ಯಾಕೋ ಅಂಡರ್ಸ್ಟ್ಯಾಂಡಿಂಗೇ ಬರ್ತಾ ಇಲ್ಲ ಗುರುಜಿ. ಸೊ ಈ ಕೋಡನ್ನ ನೀವು ಚಾಂಟ್ ಮಾಡ್ಬೋದು ಅಥವಾ ಎಡಗಡೆ ದೇಹದ ಭಾಗದ ಮೇಲೆ ಬರ್ಕೊಳ್ಳೋದ್ರಿಂದ ಬಹಳ ಅದ್ಭುತವಾಗಿ ನಿಮ್ಮ ಸಂಬಂಧ ಚೆನ್ನಾಗಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಭಾಳ ಅದ್ಭುತವಾದಂಥ ಒಂದು ಸ್ವಿಚ್ ಕೋಡನ್ನು ಕೊಡ್ತೀನಿ. ಈ ಸ್ವಿಚ್ ಕೋಡು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಯಾವ ರೀತಿ ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೆ, ಸೊ ಅದೇ ರೀತಿ ನಮಗೇನೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ಆ ಕೆಲಸದ ಸ್ವಿಚ್ ಕೋಡನ್ನು ಬರೆದಾಗ ಆಟೋಮೆಟಿಕ್ಕಾಗಿ ಆ ವೈಬ್ರೇಷನ್ಸ್ ನಮಗೆ ಕೆಲಸ ಮಾಡೋಕ್ಕೆ ಶುರುವಾಗ್ತದೆ. ಸೊ ಯಾವುದು ಈ ಕೋಡು, ಯಾಕೆ ಇದನ್ನು ಬಳಸ್ಬೇಕು ಗುರುಜಿ ಅಂತಂದರೆ, ನೋಡಿ, ಎಲ್ಲದೂ ಕೂಡ ಎಲ್ಲ ನಂಬರ್ಸ್ಗೂ ಕೂಡ ಅದರದ್ದೇ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಕೆಲವೊಂದು ಕಾಂಬಿನೇಷನ್ ನಂಬರ್ ಪಕ್ಕ ಬಂದಾಗ ಆ ರೀತಿ ಶಕ್ತಿನ ಹುಟ್ಟಾಕುತ್ತೆ. ಸೊ ಯಾವುದು ಅದ್ಭುತವಾದಂಥ ಶಕ್ತಿ ಅಥವಾ ಯಾವುದು ಅದ್ಭುತವಾದಂಥ ನಂಬರ್ ಅಂತಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿಲ್ವಾ, ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ವಾ. ಯಾಕಂದರೆ ತುಂಬ ಜನ ಕರೆ ಮಾಡಿ ಕೇಳ್ತಾ ಇರ್ತೀರಾ, ಗುರುಜಿ ನನ್ನ ಗಂಡ ಯಾಕೋ ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ಅಥವಾ ತುಂಬ ನನ್ನ ಅಪಾರ್ಥ ಮಾಡ್ಕೊಳ್ತಾರೆ, ತುಂಬ ತಪ್ಪು ತಿಳ್ಕೊಳ್ತಾರೆ, ಅಥವಾ ತುಂಬ ಬೈತಾರೆ, ನಮ್ಮಿಬ್ಬರಲ್ಲಿ ಯಾಕೋ ಅಂಡರ್ಸ್ಟ್ಯಾಂಡಿಂಗೇ ಬರ್ತಾ ಇಲ್ಲ ಗುರುಜಿ ಅಂತ ಸಿಕ್ಕಾಪಟ್ಟೆ. ಯಾಕಂದರೆ ಈಗಿನ ಕಾಲದಲ್ಲಿ ಏನಾಗ್ಬಿಡುತ್ತೆ, ಎಲ್ಲವೂ ಕೂಡ ಫಾಸ್ಟ್ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಅರ್ಥನೇ ಮಾಡ್ಕೊಂಡಿರಲ್ಲ. ಮದುವೆ ಆಗಿರುತ್ತೆ, ಮದುವೆ ಆದಮೇಲೆ ಚೆನ್ನಾಗಿ ಮಾತೇ ಇಡಿರಲ್ಲ. ಯಾಕಂದರೆ ಇವರೊಂದು ಮೊಬೈಲ್ ಇಟ್ಕೊಂಡಿರ್ತಾರೆ, ಅವರೊಂದು ಮೊಬೈಲ್ ಇಟ್ಕೊಂಡಿರ್ತಾರೆ, ಇಬ್ಬರು ಡಿಸ್ಕಸ್ಸೇ ಮಾಡಲ್ಲ. ಸೊ ಈ ರೀತಿ ಆಗಿ ಎಲ್ಲೋ ಒಂದು ಕಡೆ ಗ್ಯಾಪ್ ಆಗಿಬಿಟ್ಟಿರುತ್ತೆ. ಎಲ್ಲೋ ಒಂದು ಕಡೆ ನಾವು ಏನೇ ಆದರೂ ಕೂಡ ಕೂತಿ ಬಗೆಹರಿಸ್ಕೊಬೇಕಾಗತ್ತೆ. ಅದಕ್ಕೋಸ್ಕರನೇ ಇವತ್ತು ನಾನು ಒಂದು ಅದ್ಭುತವಾದಂಥ ಸ್ವಿಚ್ ಕೋಡನ್ನು ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಕೋಡನ್ನು ನೀವು ಚಾಂಟ್ ಮಾಡ್ಬೋದು ಅಥವಾ ಎಡಗಡೆ ದೇಹದ ಭಾಗದ ಮೇಲೆ ಎಲ್ಲಿ ಬೇಕಾದ್ರೂ ಬರ್ಕೊಬೋದು. ಇಲ್ಲೇ ಬರ್ಕೊಬೇಕು, ಅಲ್ಲೇ ಬರ್ಕೊಬೇಕು ಅಂತೇನಿಲ್ಲ, ಡೈಲಿ ಅದನ್ನು ಬರ್ಕೊಳ್ಳಿ. ಎಸ್ಪೆಷಲಿ ಇದನ್ನು ಯಾವ ಕಲರ್ ಪೆನ್ನಲ್ಲಿ ಬರ್ಕೊಳ್ತೀರಾ ಅಂದರೆ, ಪಿಂಕ್ ಕಲರ್ ಪೆನ್ನಲ್ಲಿ ಬರಿಬೋದು ಅಥವಾ ಆರೆಂಜ್ ಕಲರ್ ಪೆನ್ನಲ್ಲಿ ಕೂಡ ಬರಿಬೋದು. ಸೊ ಪಿಂಕ್ ಕಲರ್ ಯಾವಾಗಲೂ ಅಷ್ಟೇ ಏನು ಸೂಚಿಸುತ್ತೆ ಅಂದರೆ ರಿಲೇಷನ್ಶಿಪ್ ಬಗ್ಗೆ ಸೂಚಿಸುತ್ತೆ. ಸೊ ಪಿಂಕ್ ಕಲರ್ ಪೆನ್ನಲ್ಲಿ ಬರ್ಕೊಳ್ಳೋದ್ರಿಂದ ಈ ಅದ್ಭುತವಾದಂಥ ಕೋಡನ್ನು ನೀವು ಆ ಶಕ್ತಿನ ಬರ್ಮಾಡ್ಕೊಳ್ತೀರಾ, ಆ ಶಕ್ತಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ಯಾವುದು ಆ ಕೋಡು ಅಂತಂದರೆ 44811042 44811042 44811042. ಸೊ ಈ ಕೋಡನ್ನು ನೀವು ಚಾಂಟ್ ಮಾಡ್ಬೋದು ಅಥವಾ ಎಡಗಡೆ ದೇಹದ ಭಾಗದ ಮೇಲೆ ಬರ್ಕೊಳ್ಳೋದ್ರಿಂದ ಭಾಳ ಅದ್ಭುತವಾಗಿ ನಿಮ್ಮ ಸಂಬಂಧ ಚೆನ್ನಾಗಾಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಸಂಬಂಧ ಹಾಳಾಗ್ತಿದೆ ಗುರುಜಿ ಅಥವಾ ಅಂಡರ್ಸ್ಟ್ಯಾಂಡಿಂಗೇ ಬರ್ತಾ ಇಲ್ಲ ಅಂದಾಗಲೂ ಕೂಡ ಇದೊಂದು ಮ್ಯಾಜಿಕ್ ರೀತಿಯ ಸ್ವಿಚ್ ಕೋಡನ್ನು ಬರ್ಕೊಂಡು ನೋಡಿ, ಎಲ್ಲೋ ಒಂದು ಕಡೆ ಹಂಗೆ ಚೇಂಜ್ ಆಗುತ್ತೆ, ಒಂದು ಮೊಮೆಂಟೇ ಚೇಂಜ್ ಆಗುತ್ತೆ. ಬಟ್ 100% ಕಾನ್ಫಿಡೆನ್ಸಲ್ಲಿ ಮಾಡಬೇಕು. ಯಾವಾಗ ಆ ಲಾಜಿಕಲ್ ಬ್ರೈನ್ ಕೆಲಸ ಕೊಡ್ತೀರಾ, ಮ್ಯಾಜಿಕ್ ವರ್ಕ್ ಆಗಲ್ಲ. ಸೊ ಹಾಗಾಗಿ ಯಾಕೆ ಎಡಗಡೆ ದೇಹದ ಭಾಗದ ಮೇಲೆ ಬರ್ಕೊಬೇಕು ಅಂತ ಹೇಳ್ತೀವಿ ನೋಡಿ, ನಮ್ಮ ದೇಹದ ರೈಟ್ ಭಾಗ ಯಾವಾಗಲೂ ಅಷ್ಟೇನು ಗೊತ್ತಾ, ತುಂಬ ಕ್ವಶನ್ ಮಾಡುತ್ತೆ. ಅದಂಗೆ ಆಗ್ಬಿಡುತ್ತೆ, ಇದಂಗೆ ಆಗ್ಬಿಡುತ್ತೆ, ಅದೇ ಹಾಕಿ ಅಂತ, ಆ ರೀತಿ ತುಂಬ ಥಿಂಕಿಂಗು. ಅದೇ ಲೆಫ್ಟ್ ಬ್ರೈನ್ ಏನು ಗೊತ್ತಾ, ಅದು ಸಟಲ್ ಆಗಿರುತ್ತೆ. ಅದು ಸಟಲ್ ಆಗಿದ್ದಾಗ ಏನಾಗುತ್ತೆ, ಆ ಯಾವುದೇ ಎನರ್ಜಿ ಬಂದರೂ ಕೂಡ ಆಟೋಮೆಟಿಕ್ಕಾಗಿ ಅಬ್ಸರ್ವ್ ಮಾಡುತ್ತೆ. ಆ ಕೆಲಸಗಳೆಲ್ಲ ನಮ್ಗೆ ಆಗ್ತಾ ಬರ್ತದೆ. ನೋಡಿ, ನಾವು ಈ ಕೈಯಲ್ಲಿ ಜಾಸ್ತಿ ಕೆಲಸ ಮಾಡ್ತೀವಿ, ಈ ಕೈಯಲ್ಲಿ ಕಮ್ಮಿ ಮಾಡ್ತೀವಿ. ಸೊ ಆ ಕೋಡು ಕೂಡ ಏನು ಬರ್ದಿರೋವಂಥದ್ದು ಕೂಡ ಅಳಿಸೋಗಲ್ಲ. ಆ ಬರ್ದಿರೋದು ಯಾವಾಗ ಆ ನಂಬರ್ಸ್ ಜಾಸ್ತಿ ಹೊತ್ತು ನಮ್ಮ ದೇಹದ ಭಾಗದ ಮೇಲೆ ಇರ್ತದೆ, ಆ ಪವರ್ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೊ ಸಾಕಷ್ಟು ಕೋಡ್ಸ್ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ, ಬಟ್ ಇದಂತೂ ವೆರಿ ಪವರ್ಫುಲ್ ಕೋಡ್, ಮತ್ತು ಎಲ್ಲವೂ ಕೂಡ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಫಾರ್ಮುಲಾ ಅಂತೀನಿ. ತುಂಬ ಜನರ ಕಷ್ಟ, ತುಂಬ ಜನರ ಮಧ್ಯದಲ್ಲಿ ಯಾರ್ಯಾರ ಮಧ್ಯದಲ್ಲಿ ಈ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಈ ಕೋಡನ್ನು ಬರ್ಕೊಂಡು ಮ್ಯಾಜಿಕ್ ರೀತಿ ಕೆಲಸ ಮಾಡಿದೆ. ಸೊ ನಿಮ್ಮಲ್ಲೂ ಈ ಪ್ರಾಬ್ಲಮ್ ಇದೆಯಾ, ಖಂಡಿತವಾಗ್ಲೂ ಬರ್ಕೊಂಡು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಯಾರ್ಯಾರಿಗೆ ಈ ಕೋಡ್ ವರ್ಕ್ ಆಯಿತು ಎಲ್ಲರೂ ಕೂಡ ಈ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಥವಾ ಬೇರೆ ಏನಾದರೂ ಸಮಸ್ಯೆ ಬಗ್ಗೆ ಕೋಡ್ ಬೇಕಿದ್ರೂ ಕೂಡ ಅದ್ರ ಬಗ್ಗೆ ತಿಳಿಸ್ಕೊಡಿ, ಅದ್ರ ಬಗ್ಗೆನೂ ಒಂದು ಎಪಿಸೋಡ್ ಮಾಡಿ ತಿಳಿಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋ ಸಹಿತ ಒಂದು